ಎಲ್ಲರಿಗೂ ನಮಸ್ಕಾರಗಳು. ಬಿಸಿ ಸುದ್ದಿಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ಸಂಚಿಕೆಯಲ್ಲಿ ನಾವು ಚಿತ್ರದುರ್ಗದ ಹೊಂಡಗಳು, ಪುಷ್ಕರಣಿಗಳ ಬಗ್ಗೆ ಮಾತನಾಡಿದ್ವಿ. ಅದ್ಭುತವಾದ ಪುಷ್ಕರಣಿಗಳನ್ನು ನಿಮಗೆಲ್ಲ ತೋರಿಸಿ ನಾವು ಚಿತ್ರದುರ್ಗದಲ್ಲಿ ಯಾವ ರೀತಿ ಪರಿಸರವನ್ನು ಉಳಿಸ್ಕೊಂಡಿದ್ದಾರೆ ನಮ್ಮ ಹಿರಿಯರು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸಿ ನಿಮಗೆಲ್ಲ ತೋರಿಸಿದ್ವಿ. ಈ ದಿನ ನಾವು ಕಸದ ಬಗ್ಗೆ ಮಾತಾಡಬೇಕು. ಸ್ವಲ್ಪ ಕಸದ ಸಮಸ್ಯೆ ಆಗಿದೆಯಲ್ಲ ಅನ್ನೋದ್ರ ಬಗ್ಗೆ ನಾವು ಈ ಸರಿ ಚಿತ್ರದುರ್ಗದ ಕಸ ಮತ್ತು ಅದರ ವಿಂಗಡಣೆ ಮತ್ತು ಅದರ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಈ ಸಂಚಿಕೆಯನ್ನು ಆರಿಸ್ಕೊಂಡಿದ್ದೀವಿ. ನಾವು ನಿಮ್ಗೆ ಗೊತ್ತಿರ್ಬೋದು, ನಾವು ಕಸದ ಬಗ್ಗೆ ಮಾತಾಡಬೇಕು ಅಂದಿದ್ದಂಗೆ ನಮ್ಗೆ ಯಾಕೋ ಒಂದು 4-5 ದಿವಸ ಹಿಂದೆ ಎಲ್ಲೋ ಒಂದು ಕಡೆ ಕಸ ಜಾಸ್ತಿ ಕಾಣ್ತಾ ಇದೆಯಲ್ಲ, ಯಾವತ್ತೂ ಇಲ್ಲದಷ್ಟು ಸ್ವಚ್ಛವಾಗಿದ್ದಂಥ ನಗರ ಇದು. ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು ನಮ್ಮ ನಗರಸಭೆಯವರು. ಭಾಳ ಚೆನ್ನಾಗೆಲ್ಲ ಸ್ವಚ್ಛತೆ ನಡೀತಾ ಇತ್ತು. ಚರಂಡಿಗಳೆಲ್ಲ ಸ್ವಚ್ಛವಾಗಿದ್ದು, ದಿನನಿತ್ಯ ಎಲ್ಲರ ಮನೆಗೂ ವಾಹನಗಳು ಬಂದು ಹಸಿ ಕಸ ಮತ್ತು ಒಣ ಕಸವನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಯಾಕೋ ಒಂದು 3-4 ದಿವಸದಿಂದ ಯಾಕೋ ಬಂದಂಗಿಲ್ವಲ್ಲ ಅಂತ ನಾವು ಅವಾಗ ದೃಷ್ಟಿ ಹರಿಸಿದಾಗ ನಮಗೆ ಗೊತ್ತಾಗಿದ್ದು, ನಗರಸಭೆಯ ಪೌರ ಕಾರ್ಮಿಕರು ಹೋರಾಟದಲ್ಲಿದ್ದಾರೆ, ಮುಷ್ಕರದಲ್ಲಿದ್ದಾರೆ ಸರ್, ಹಾಗಾಗಿ ಕಸ ಎತ್ತಕ್ಕಾಗಿಲ್ಲ ಅಂತೇಳಿ ಅಲ್ಲಿರೋ ವ್ಯಾಪಾರಿಗಳೆಲ್ಲ ನಮಗೆ ಪರಿಚಯ ಮಾಡಿಕೊಟ್ರು. ಯಾಕೆ ನಾವು ಸಂತೆ ಹೊಂಡ ನೋಡೋಕೆ ಹೋದಾಗ ಅಲ್ಲಿ ತುಂಬ ಕಸ ಬಿದ್ದಿತ್ತು, ಹಣ್ಣು ಬಿದ್ದಿತ್ತು. ಯಾಕೆ ಹಿಂಗಾಗಿದೆ, ಯಾವತ್ತೂ ಆಗಲಿಲ್ಲಂಥ ದೃಶ್ಯ ಇವತ್ತು ಯಾಕೆ ಚಿತ್ರದುರ್ಗದಲ್ಲಿ ಕಾಣ್ತಾ ಇದೆ ಅಂದಾಗ, ಭಾಳಷ್ಟು ವರ್ಷಗಳಿಂದ ಈ ಮುಷ್ಕರದ ಒಂದು ಪ್ರಭಾವ ಇವತ್ತಾಗಿದೆ ನಮ್ಮ ಚಿತ್ರದುರ್ಗದಲ್ಲಿ. ಭಾಳಷ್ಟು ವರ್ಷಗಳಿಂದ ಅವರಿಗೆ ಬೇಡಿಕೆ ಇದ್ದದ್ದನ್ನು ಅವರು ಮನವರಿಕೆ ಮಾಡಿಕೊಡೋದಕ್ಕೆ ಮುಷ್ಕರಕ್ಕೆ ಹೋಗಿದ್ದಾರೆ ಅಂತೇಳಿ ನಾವು ಅವಾಗ ನೋಡಿದಾಗ ಗೊತ್ತಾಯಿತು. ಪತ್ರಿಕೆಗಳಲ್ಲೆಲ್ಲ ಬಂದಿದೆ ಇದು. ಸೊ ಹಾಗಾಗಿ ನಮಗೆ ಅವಾಗ ಅನ್ನಿಸ್ತು, ಅಯ್ಯೋ ಇದು ಒಂಥರ ಇನ್ನೊಂಥರ ಗಂಡಾಂತರಕ್ಕೆ ಬಂತಲ್ಲ ಚಿತ್ರದುರ್ಗ, ಆರೋಗ್ಯವಾಗಿದ್ದಂಥ ಚಿತ್ರದುರ್ಗ ಕಸದ ರಾಶಿ ಹಾಕೊಂಡು ಎಲ್ಲಿ ಮತ್ತೆ ಆರೋಗ್ಯ ಕೆಡಿಸ್ಕೊಂಡ್ಬಿಡುತ್ತೋ ಅಂತೇಳಿ ನಾವು ಮತ್ತೊಮ್ಮೆ ಎಲ್ಲ ಕಸ ಎಲ್ಲೆಲ್ಲಿ ಬಿದ್ದಿದೆ, ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನು ನಿಮಗೊಂದಿಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ನಾವು ಕಸ ವಿಂಗಡಣೆ ಮತ್ತು ಸಮರ್ಪಕವಾಗಿ ಪರಿಸರ ಉಳಿಸ್ಕೋಬೇಕಾದಂಥ ಜಿಲ್ಲೆ ಸಡನ್ನಾಗಿ ಈ ರೀತಿ ಮತ್ತೆ ಕಸದ ರಾಶಿ ಬಿತ್ತಲ್ಲ ಅನ್ನೋದಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮ ಪೌರ ಕಾರ್ಮಿಕರನ್ನ ಸ್ವಲ್ಪ ತಿರಸ್ಕಾರದಿಂದ ನಾವು ನೋಡ್ಕೊಂಡಿದ್ದ ಪ್ರತಿಫಲ ಇವತ್ತು ನಾವು ಅನುಭವಿಸೋ ಪರಿಸ್ಥಿತಿ ಬಂದಿದೆ. ನಮಗೆ ಗೊತ್ತಿರ್ಬೋದು, ಇವತ್ತು ಪುರಸಭೆಯಲ್ಲಿ ಕೆಲಸ ಮಾಡೋಂಥವ್ರು ಪೌರ ಕಾರ್ಮಿಕರು ಭಾಳ ಇಂಪಾರ್ಟೆಂಟ್. ಅವರು ನಮಗೆ ಆರೋಗ್ಯ ತಂದುಕೊಡೋದು ಅವರೇ, ಸ್ವಚ್ಛತೆ ತಂದುಕೊಡೋದು ಅವರೇ, ನಮ್ಮನ್ನೆಲ್ಲ ನೋಡ್ಕೊಳ್ಳೋದು ಅವರೇ. ಆ್ಯಕ್ಚುಲಿ ನಮ್ಮ ತಂದೆ ತಾಯಿಗಳು ಅಂತ ಕರಿಬೇಕು ನಮ್ಮನ್ನು. ನಮ್ದೆಲ್ಲೇ ನಾವು ಗಲೀಜೆಸ್ತರು ಸಹ ಅವ್ರದನ್ನು ತಂದೆ ತಾಯಿಗಳೇ, ತಾಯಿ ಹೆಂಗೆ ಕ್ಲೀನ್ ಮಾಡ್ತಾಳೋ ಆ ಥರ ಪ್ರೀತಿಯಿಂದ ಅವ್ರು ಕ್ಲೀನ್ ಮಾಡ್ತಾರೆ. ಅವರು ನೀವು ನೋಡಿರ್ಬೋದು, ವೈದ್ಯರು ಹೆಂಗೆ ರೋಗಿನ ಸ್ವಚ್ಛಗೊಳಿಸಿ ಅವನ್ನ ಆರೋಗ್ಯಗೊಳಿಸ್ತಾರೋ ಆ ರೀತಿ ಪೌರ ಕಾರ್ಮಿಕರು ಸಹ ನಮ್ಮ ಆರೋಗ್ಯದ ಬಗ್ಗೆ ಅವಿರತವಾಗಿ ಕೆಲಸ ಮಾಡ್ತಾರೆ. ಅವರ ಆರೋಗ್ಯವನ್ನು ಸಹ ರಿಸ್ಕಿಗೆ ಇಟ್ಕೊಂಡು ತೊಂದರೆಗೆ ಬಂದರೂ ಸಹ ಅವರು ಅದನ್ನ ಜೀವನಕ್ಕೆ ತಗೊಂಡು ನಮ್ಮ ಆರೋಗ್ಯದ ಬಗ್ಗೆ ಚಿಂತನೆ ಮಾಡ್ತಾರೆ. ಹಾಗಾಗಿ ಅವರು ಡಾಕ್ಟರ್ ಥರ ಅಂತಲೇ ನಾವು ಕರಿಬೇಕಾಗುತ್ತೆ. ಒಂದೊಂದ್ಸರಿ ಡಾಕ್ಟ್ರಿಗಿಂತ ಮಿಗಿಲಾದ ಸ್ಥಾನವನ್ನು ಅವ್ರಿಗೆ ಕೊಡಬೇಕಾಗುತ್ತೆ. ಡಾಕ್ಟರ್ ಅಂದರೆ ಓದಿರ್ತಾರೆ, MBBS ಮಾಡಿರ್ತಾರೆ, MD ಮಾಡಿರ್ತಾರೆ, ಭಾಳ ಶಿಕ್ಷಣವಂತರಾಗಿರ್ತಾರೆ, ಭಾಳಷ್ಟು ಅವರಿಗೆ ವೈಜ್ಞಾನಿಕ ಜ್ಞಾನ ಇರುತ್ತೆ. ಆದರೆ ಪೌರ ಕಾರ್ಮಿಕರು ಪಾಪ ಕಡಿಮೆ ಓದಿರ್ತಾರೆ, ಬಡತನದಲ್ಲೇ ಬಂದಿರ್ತಾರೆ. ಆದರೂ ಸಹ ಅವರು ನಮ್ಮ ಆರೋಗ್ಯದ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಕೊಟ್ಕೊಂಡು ಕಸ ವಿಂಗಡಣೆ ಮಾಡ್ಕೊಂಡು ಕಸ ವಿಲೇವಾರಿ ಮಾಡ್ತಿರ್ತಾರೆ. ಹಾಗಾಗಿ ನಾವು ಈ ಮುಷ್ಕರ ನೋಡಿದಾಗ ನಮಗೆ ಭಾಳ ಫೀಲಿಂಗ್ ಆಯಿತು. ಯಾಕೆ ಪೌರ ಕಾರ್ಮಿಕರಿಗೆ ಇಷ್ಟೊಂದು ತ್ರಾಸು ಕೊಡ್ತಾ ಇದೆ ಸರ್ಕಾರ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು, ಯಾಕೆ ಅಧಿಕಾರಿಗಳು ಇವ್ರ ಬಗ್ಗೆ ಸ್ವಲ್ಪನೂ ಕರುಣೆ ತೋರಿಸ್ತಾ ಇಲ್ವಾ? ಈ ರೀತಿ 5-5 ದಿವಸ 6-6 ದಿವಸ ಅವರು ಸ್ಟ್ರೈಕಿಗೆ ಕೂತಿದಾರಲ್ಲ, ಊರಿನ ಆರೋಗ್ಯ ಏನಾಗ್ಬೋದು ಅಂತ ನಮಗೆ ಚಿಂತೆ ಆಗುತ್ತೆ. ಅದಕ್ಕೆ ನಾವು ಗಾಂಧೀಜಿಯನ್ನು ಸ್ವಲ್ಪ ಉದಾಹರಣೆಗೆ ತಗೊಂಡ್ರೆ ಅಧಿಕಾರಿಗಳಿಗೆ ಮನ ಪರಿವರ್ತನೆ ಆಗ್ಬೋದೇನೋ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ ಅವತ್ತೇ, ಒಬ್ಬ ಡಾಕ್ಟರ್ ರಜಾ ಹಾಕಿದ್ರೆ ಏನು ತೊಂದರೆ ಇಲ್ಲ, ಒಂದು ದಿವಸದ ಮಟ್ಟಿಗೆ ರಜಾ ಹಾಕಿದ್ರೆ ಏನಾಗಲ್ಲ. ಒಬ್ಬ ಕಸ ಹೊಡಿಯೋನು, ಒಬ್ಬ ಪೌರ ಕಾರ್ಮಿಕ ರಜಾ ಹಾಕ್ಬಿಟ್ರೆ ಇಡೀ ಊರಿನ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ. ಅವನು ಭಾಳ ಇಂಪಾರ್ಟೆಂಟ್. ಅವನು ಡಾಕ್ಟ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾನೆ ಅವನು. ಯಾಕೆಂದರೆ ಅವನು ಊರಿನ ರಸ್ತೆಗಳನ್ನ ಗುಡಿಸ್ಬೇಕಾಗುತ್ತೆ, ಚರಂಡಿಗಳನ್ನ ಕ್ಲೀನ್ ಮಾಡಬೇಕಾಗುತ್ತೆ. ಎಲ್ಲರೂ UGD ಪೈಪ್ ಬ್ಲಾಕ್ ಆಗಿದ್ರೆ ಅದನ್ನ ಕ್ಲೀನ್ ಮಾಡ್ತಾನೆ ಅವನು, ವಾಸನೆ ಕುಡ್ಕೊಂಡು. ಯಾವ್ದಾರು ಮನೆಯಲ್ಲಿ ಟಾಯ್ಲೆಟ್ ಇದರಿಂದ ಪೈಪ್ಗಳು ಕೆಟ್ಟೋಗಿದ್ರೆ ಅವನೇ ಹೋಗಿ ರಿಪೇರಿ ಮಾಡ್ತಾನೆ. ಆ ದೆಬ್ಬ ಹಾಕಿ ಕ್ಲೀನ್ ಮಾಡೋದಿದೆಯಲ್ಲ, ಅದು ಯಾರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥದನ್ನ ಅವನು ಸಹಿಸ್ಕೊಂಡು ಮಾಡ್ತಾ ಇರೋದ್ರಿಂದ ಅವನು ಡಾಕ್ಟ್ರಿಗಿಂತ ಹೆಚ್ಚು ಬೆಲೆ ಉಳ್ಳ ವ್ಯಕ್ತಿ ಆಗ್ತಾನೆ ಅಂತೇಳಿ ಗಾಂಧೀಜಿಯವರು ಬಹಳ ಗೌರವ ಕೊಟ್ಟಿದ್ದಾರೆ. ಇದನ್ನೇ ಅಂಬೇಡ್ಕರ್ ಅವರು ಸಹ ಅವತ್ತು ಹೇಳಿದ್ದು. ಕಸ ಹೊಡೆಯೋದಕ್ಕೆ ನಮ್ಮ ಕೆಳ ಹಂತದ ಜನರನ್ನು ನಾವು ಹೆಚ್ಚು ಬಳಸ್ಕೊಂತ ಇದೀವಿ, ಆದರೆ ಅವ್ರಿಗೆ ಹೆಚ್ಚು ಗೌರವ ಕೊಡಲಿಲ್ಲ, ಶಿಕ್ಷಣ ಕೊಡಲಿಲ್ಲ, ಒಂದು ಒಳ್ಳೆ ಮನೆ ಕೊಡಲಿಲ್ಲ ಅವರಿಗೆ ಅಂತೇಳಿ ಅಂಬೇಡ್ಕರ್ ಜೀವನ ಪರ್ಯಂತ ಹೋರಾಡ್ತಾ ಬರ್ತಾರೆ. ನಾವೆಲ್ಲ ಹಿಂದೆಲ್ಲ ಆ ಥರ ಪಾಪದ ಕೆಲಸವನ್ನು ನಾವು ಮಾಡಿದ್ವಿ. ನಾವು ಕೆಲವ್ರನ್ನ ನಾವು ಮುಟ್ಟಿಸ್ಕೊಂತಾನೆ ಇರಲಿಲ್ಲ. ತಾಯಿ ಮಗುನ ಗಲೀಜ್ ಕ್ಲೀನ್ ಮಾಡಿದಾಗ ತಾಯಿನ ನಾವು ಮುಟ್ಟಿಸ್ಕೊಳಲ್ಲ ಅಂತ ಅನ್ನಲ್ಲ. ತಾಯಿ ಸ್ನಾನ ಮಾಡ್ಕೊಂಬರ್ತಾಳೆ, ಭಾಳ ಚೆನ್ನಾಗಿ ಬಟ್ಟೆ ಹಾಕೊಂಬರ್ತಾಳೆ, ಅವಾಗ ನಾವು ತಾಯಿನ ಹಂಗೆ ಅನ್ನೋದೇ ಇಲ್ಲ. ಆದರೆ ನಾವು ಬೇರೆಯವರಿಗೆಲ್ಲ ಹಿಂಗಂದು ನಾವು ಮಾಡಿದ್ದಕ್ಕೆ ಅಂಬೇಡ್ಕರ್ ಅವ್ರು ಭಾಳ ಫೀಲಿಂಗ್ ಮಾಡ್ಕೊಂಡಿದ್ರು. ಇವತ್ತು ಸಹ ನಾವು ಹಂಗೆ ಮಾಡಬಾರ್ದು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಭಾವನೆಯಿಂದ ನಾವು ಗಾಂಧೀಜಿಯವ್ರ ವಿಚಾರವನ್ನು ಇಲ್ಲಿ ತಗೊಂಡಿದ್ದೀವಿ. ಅಧಿಕಾರಿಗಳು ಭಾಳ ಸುಲಭವಾಗಿ ಇವ್ರ ಸಂಕಷ್ಟಗಳನ್ನ ನಿವಾರಣೆ ಮಾಡ್ಬೋದು. ಇವ್ರದ್ದು ಏನಪ್ಪ ಬೇಡಿಕೆ ಅಂದರೆ, ಮೇಲಿಂದ ನಾವು ಸಾರ್ವಜನಿಕರು ನೋಡ್ತೀವಲ್ಲ, ಯಾಕೆ ಮುನ್ಸಿಪಾಲಿಟಿ ಅವ್ರಿಗೆ ಅಷ್ಟು ಹಣ ಇಲ್ವಾ, ಅವರಿಗೆ ಸಂಬಳ ಕೊಡೋ ಅಷ್ಟಿಲ್ವಾ, ಅವ್ರಿಗೆ ಪರ್ಮನೆಂಟ್ ಮಾಡ್ಕೊಳಕ್ಕಾಗಲ್ವಾ, 15 ವರ್ಷಗಟ್ಟಲೆ ಅವ್ರನ್ನ ಹಂಗೆ ದುಡಿಸ್ಕೊಂತ ಬಂದು ಶೋಷಣೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ನ್ಯಾಯ ಅಂತ ಸಾರ್ವಜನಿಕರು ಸಹ ಮಾತಾಡ್ಕೊಂತ ಇದ್ದಾರೆ. ಯಾಕೆಂದ್ರೆ ಮನೆ ಮುಂದೆ ಕಸ ರಾಶಿ ಆಗ್ತಾ ಇದೆ.
ನೆಕ್ಸ್ಟ್ ರೋಗ ಬಂದರೆ ಏನು ಮಾಡ್ಬೇಕು ನಾವೀಗ? ರೋಗಕ್ಕೆಲ್ಲ ಔಷಧಿ ಕೊಡೋಣ, ನಾವು ರೋಗಕ್ಕೆಲ್ಲ ಆಸ್ಪತ್ರೆಗಳು ಹುಡುಕೋಣ. ಈಗಲೇ ನೋಡಿರ್ಬೋದು ನೀವು, ಕರೋನಾ ಹರಡ್ತಾ ಇದೆ, ಬೆಂಗಳೂರಲ್ಲೆಲ್ಲ ಕರೋನಾ ಬಂದಿದೆ ಅಂತೇಳಿ ಮುಂಜಾಗ್ರತೆ ಕ್ರಮಗಳನ್ನ ಎಲ್ಲ ಜಿಲ್ಲಾಡಳಿತಗಳು ವಹಿಸ್ಕೋಬೇಕು ಅಂತೇಳಿ ಚೀಫ್ ಮಿನಿಸ್ಟರ್ ಸಹ ಆರ್ಡರ್ ಮಾಡಿದ್ದಾರೆ. ಈಗೆಲ್ಲ ವಯಸ್ಸಾದವರಿಗೆ ಮೊನ್ನೆ ತಾನೇ ಡಾಕ್ಟರ್ನ ಒಂದು ಇಂಟರ್ವ್ಯೂ ಮಾಡಿದ್ದಾರೆ ಬಿಸಿ ಸುದ್ದಿನಲ್ಲಿ. ಒಬ್ಬ ಡಾಕ್ಟರ್ ಎಷ್ಟು ಸೀರಿಯಸ್ ಆಗಿ ಹೇಳಿದ್ರು ಅಂದರೆ, ವಯಸ್ಸಾದರು, BP ಇರೋರು, ಆಮೇಲೆ ತುಂಬಾ ಯಾವ್ದಾರ ಕ್ಯಾನ್ಸರ್ ಇರೋ ಅಂಥವ್ರು ಭಾಳ ಎಚ್ಚರಿಕೆಯಿಂದ ಇರಬೇಕೀಗ, ಯಾಕಂದ್ರೆ ಕರೋನಾ ಬರ್ತಾನೆ ಇರುತ್ತೆ ವರ್ಷ ಅಂತ ಹೇಳಿ ಅವ್ರ ಡಾಕ್ಟರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಆ ಸಂಚಿಕೆನ ನಿಮಗೆ ಬರುತ್ತೆ, ನೀವು ಅದನ್ನ ನೋಡಿ, ಭಾಳ ಚೆನ್ನಾಗಿ ಅದನ್ನ ಮಾತುಕತೆ ಆಗಿದೆ. ಈ ಮಾಸ್ಕ್ ಹಾಕಬೇಕು ವಯಸ್ಸಾಗಿರೋರು, ಆಮೇಲೆ ಇಮ್ಯುನಿಟಿ ಕಮ್ಮಿ ಇರೋರು, ಸ್ಟಿರಾಯ್ಡ್ಸ್ ತಗೊಂತ ಇರೋರು. ಹಾಗೆ ಈ ರೋಗದ ಈಗ ನೋಡಿ, ನಾವು ರೋಗಗಳನ್ನ ನಾವಾಗೇ ಉತ್ಪಾದನೆ ಮಾಡ್ಕೊಂಡು ಆಮೇಲೆ ಪರಿಹಾರ ಹುಡುಕೋದಕ್ಕಿಂತ ನಗರಸಭೆ ಅಧಿಕಾರಿಗಳು, ಆಮೇಲೆ ಮತ್ತೆ ನಮ್ಮ ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಬೇಗ ಅವ್ರನ್ನ ಮಾತುಕತೆ ಕರೆದು, ಅವ್ರೇನು ಅನ್ಯಾಯ ಇದ್ದೇನು ಕೇಳ್ತಾ ಇಲ್ಲ, ಅವ್ರು ಕೇಳ್ತಾ ಇರೋದೇನು 10-15 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ, ನಮ್ಮನ್ನು ಪರ್ಮನೆಂಟ್ ಮಾಡ್ಕೊಳ್ಳಿ, ನಮಗೆ ಕೊಡಬೇಕಾದ ಸಂಬಳವನ್ನು ಕರೆಕ್ಟಾಗಿ ಕೊಡಿ, ಆಮೇಲೆ ನಮ್ಗೆ ಏನು ಹೆಚ್ಚು ಮಾಡಬೇಕು ಅನ್ನೋದು ಅದನ್ನು ಮಾಡಿ ಅನ್ನೋದನ್ನ ಅವ್ರು ಕೇಳ್ತಾರೆ ಅಷ್ಟೇ. ಆಮೇಲೆ ಆರೋಗ್ಯದ ಬಗ್ಗೆ, ಅವ್ರ ಶಿಕ್ಷಣದ ಬಗ್ಗೆ, ಅವ್ರ ಮನೆ ಬಗ್ಗೆ, ಅವ್ರ ವಸತಿ ಗೃಹದ ಬಗ್ಗೆ, ಈ ಥರ ನಾವು ಅವ್ರ ಬೇಡಿಕೆಗಳು ಏನಿದೆ ಅಂತ ನೋಡ್ಕೊಂಡು ಒಂದು ಟೇಬಲ್ ಮೇಲೆ ಪರಿಹರಿಸ್ಬೋದು. ಅವ್ರನ್ನ ಬೀದಿಯಲ್ಲಿ ಕೂರಿಸಿ ನಾವು ಹೋರಾಟಕ್ಕೆ ಆಗಲಿಲ್ಲ ಬಿಟ್ಟರೆ ಈ ಊರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ನೀವು ನೋಡಿರ್ಬೋದು, ಡಾಕ್ಟರ್ಗಳು ಸ್ಟ್ರೈಕ್ ಮಾಡ್ತಾರೆ ಒಂದ್ಸರಿ, ಕಿರು ಡಾಕ್ಟರ್ಗಳು ಸ್ಟ್ರೈಕ್ ಮಾಡ್ತಾರೆ. ಎಷ್ಟು ಬೇಗ ಜಿಲ್ಲಾಡಳಿತ ಅವ್ರನ್ನ ಕರೆದು ಬೇಗ ಅವ್ರ ಜೊತೆ ಮಾತುಕತೆ ಆಡುತ್ತೆ ಗೊತ್ತಾ? ಯಾಕಂದ್ರೆ ಡಾಕ್ಟರ್ ಇಲ್ಲ ಅಂದ್ರೆ ಆಸ್ಪತ್ರೆ ಮುಂದೆ ರೋಗಿಗಳು ನಿಂತ್ಕೊಂಡ್ಬಿಡ್ತಾರೆ, ಅಲ್ಲಿ ಪ್ರೆಗ್ನೆಂಟ್ ಇರೋರು ಬರ್ತಾರೆ, ಕೈಕಾಲು ಮುರಿದವ್ರು ಬರ್ತಾರೆ, ನಾವು ಡಾಕ್ಟರ್ ಅಷ್ಟು ಅವಶ್ಯಕತೆ ಇರುತ್ತೆ, ಅವ್ರಿಗೆ ನಾವು ಬೇಗ ಅವ್ರನ್ನ ಪರಿಹಾರ ಮಾಡ್ತೀವಿ. ಆದ್ರೆ ನಾವು ನಗರದ ಸಭೆಯಲ್ಲಿ ಕೆಲಸ ಮಾಡೋ ಅಂಥವ್ರನ್ನ ತಿರಸ್ಕಾರ ಮಾಡಿಬಿಡ್ತೀವಿ. ಹಾಗಾಗಿ ಏನಾಗಿದೆ, ಅವ್ರು ಇನ್ನೂ ಸ್ಟ್ರೈಕ್ ನಡೀತಾನೆ ಇದೆ. ನಾವು ಆದಷ್ಟು ನಾವು ಆಶಿಸ್ತೀವಿ ಬೇಗ ಅವ್ರನ್ನ ಪರಿಹಾರ ಆಗಲಿ, ಅವ್ರಿಗೆ ಬೇಗ ಒಳ್ಳೇದಾಗಲಿ. ಯಾಕಂದ್ರೆ ಅವ್ರೇನು ನನಗೆ ಗೊತ್ತಿರಂಗೆ, ನಾವು ಗೊತ್ತಿರಂಗೆ 15 ವರ್ಷದಿಂದ ಪರ್ಮನೆಂಟ್ ಆಗದಂಗೆ ದುಡಿ ಅಂದ್ರೆ ಯಾವ ವ್ಯಕ್ತಿ ದುಡಿತಾನೆ? ಅವ್ನು ಮದುವೆ ಆಗೋದು ಬೇಡವೆ? ಅವನ ಮಕ್ಕಳು ಮರಿ ಸಂಸಾರ ಮಾಡ್ಕೊಳ್ಳೋದು ಬೇಡವೆ? ಸರ್ಕಾರ ಈ ನಿಟ್ಟಿನಲ್ಲಿ ಯಾಕೆ ಯೋಚನೆ ಮಾಡಲ್ಲ? ಇದು ಗಾಂಧೀಜಿಯವರು ಒಂದು ಮಾತು ಹೇಳಿದ್ರು ಅವತ್ತು. IAS ಆಫೀಸರ್ಗಳು 25,000 ರೂಪಾಯಿ ಸಂಬಳ ತಗೊಂತ ಇದ್ರು. ಅವಾಗ ಗಾಂಧೀಜಿಯವರು ಅಂದ್ರು, ನಮ್ಮ ಬಡ ದೇಶದಲ್ಲಿ 25,000 ರೂಪಾಯಿ ಸಂಬಳ ತಗೋಬೇಡಿ, ಸ್ವಲ್ಪ ಕಮ್ಮಿ ತಗೊಳ್ಳಿ ಅಂತೇಳಿ. ಈಗ ನಮ್ಮ ದೇಶದಲ್ಲಿ ಅದೇ ಪರಿಸ್ಥಿತಿ ಆಗಿದೆ. ಚೆನ್ನಾಗಿ ದುಡಿಯೋನು, ಕಷ್ಟಪಡೋನು, ಗಲೀಜಲ್ಲಿ ಕೆಲಸ ಮಾಡೋನಿಗೆ ಕಮ್ಮಿ ಸಂಬಳ, ಏನೂ ಕೆಲಸನೇ ಮಾಡಲ್ಲ, ಯಾವುದೋ ಒಂದು ಸ್ಥಾನದಲ್ಲಿ ಕೂತಿರ್ತಾನೆ, ಅವ್ನಿಗೆ ಸಿಕ್ಕಾಪಟ್ಟೆ ಸಂಬಳ ಕೊಟ್ಬಿಡ್ತೀವಿ ನಾವು. ಹಂಗೆ ಆಗಬಾರ್ದು. ದೈಹಿಕವಾಗಿ ಕೆಲಸ ಮಾಡೋನಿಗೂ ನಾವು ಗೌರವ ಕೊಡಬೇಕು. ಅವ್ನು ಮನೆ ಕಟ್ಕೊಳ್ಳೋದು ಬೇಡವೆ? ಅವನು ಮಕ್ಳಿಗೆ ಶಿಕ್ಷಣ ಕೊಡೋದು ಬೇಡವೆ? ಅವ್ನು ಬಟ್ಟೆ ತಗೊಳ್ಳೋದು ಬೇಡವೆ? ಅವ್ನು ಔಷಧಿ ತಗೊಳ್ಳೋದು ಬೇಡವೆ? ಅವನಿಗೆ ಒಂದು ಸ್ವಲ್ಪ ಜಾಸ್ತಿ ರೇಟ್ ಕೊಡಿ ಅಂತ ಕೇಳ್ತಾರೆ ಗಾಂಧೀಜಿಯವರು. ನೀವು ನೋಡಿರ್ಬೋದು, ಸುಪ್ರೀಂ ಕೋರ್ಟಲ್ಲಿ ಒಬ್ಬ ಲಾಯರ್ ವಾದ ಮಾಡಿದ್ರೆ 1 ಗಂಟೆಗೆ 50,000 ತಗೊಂತಾರಂತೆ. ಈಗ ಲೇಟೆಸ್ಟ್ ನನಗೆ ಗೊತ್ತಿಲ್ಲ ಎಷ್ಟು ಅಂತ, 50,000. ಅದನ್ನು ಗಾಂಧೀಜಿಯವರು ಹೇಳ್ತಾರೆ, ಲಾಯರ್ ಎಷ್ಟು ಬೇಕಾದ್ರೂ ದುಡ್ಡು ಕೇಳ್ಬೋದು, ಡಾಕ್ಟರ್ ಎಷ್ಟು ಬೇಕಾದ್ರೂ ದುಡ್ಡು ಕೇಳ್ಬೋದು. ಅಂದ್ರೆ ಇವರು ಕೇಳಂಗಿಲ್ವಾ? ಕೆಳಗಿನ ಮಟ್ಟದ ಜನ ಕೇಳಂಗಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಗಾಂಧೀಜಿಯವರು. ಹಾಗಾಗಿ ಅಧಿಕಾರಿಗಳು ಗಾಂಧೀಜಿಯವ್ರ ಪುಸ್ತಕಗಳನ್ನ ಸ್ವಲ್ಪ ಓದಿ ಕೆಳಮಟ್ಟದ ಜನಕ್ಕೆ ನೋಡಿ, ಅವ್ರ ಮನೆಗಳು ಹೋಗಿ ನೋಡ್ಕೊಂಬನ್ನಿ, ಹೆಂಗಿದೆ ಮನೆಗಳು ಅವರ ಒಂದು RCC ಮನೆ ಇರಲ್ಲ ಪಾಪ, ಮನೆಯಲ್ಲಿ ಒಂದು ಫರ್ನಿಚರ್ ಇರಲ್ಲ, ಒಂದು ಸಣ್ಣ TV ಇರಲ್ಲ, ಏನೋ ಫೆಸಿಲಿಟೀಸ್ ಇರಲ್ಲ. ಬಡವರು ಹಂಗೆ ಇದ್ದಾರೆ, ಅವರು ಕೆಲಸ ಮಾಡ್ತಾನೆ ಇದ್ದಾರೆ. ಅವ್ರ ಕೈ ಒಳ್ಳೆ ಬಟ್ಟೆ ಇಲ್ಲ, ಗ್ಲೌಸ್ ಇಲ್ಲ, ಒಳ್ಳೆ ಶೂಸ್ ಇಲ್ಲ. ನೀವು ನೋಡಿರ್ಬೋದು, ಈಗೂ ಕೆಲವು ಕಡೆ ಡ್ರೈನೇಜ್ಗಳು ಕೆಳಗಡೆ ಇಳಿತಾರೆ ಪಾಪ, ಚಪ್ಪಲಿ ಇಲ್ದಂಗೆ ಇಳಿತಾರೆ, ಗ್ಲೌಸ್ ಇಲ್ದಂಗೆ ಇಳಿತಾರೆ, ಮಾಸ್ಕ್ ಇಲ್ದಂಗೆ ಕೆಲಸ ಮಾಡ್ತಾರೆ. ಒಂದ್ಸರಿ ಅವ್ರ ಬಡತನ ಇದೆ, ಅವ್ರಿಗೆ ಶಿಕ್ಷಣ ಬೇರೆ ಇಲ್ಲ ಅವರಿಗೆ. ಆಮೇಲೆ ತುಂಬ ಜನ ನೋಡಿರ್ಬೋದು, ಅವ್ರು ಕೆಲವು ಅವರು ದುಶ್ಚಟಗಳಲ್ಲೂ ಈಡಾಗ್ಬಿಟ್ಟಿರ್ತಾರೆ. ಅವ್ರನ್ನ ಬಿಡಿಸ್ಕೋಬೇಕು ನಾವು, ಯಾಕೆಂದ್ರೆ ಅವ್ರನ್ನ ಆರೋಗ್ಯವಾಗಿ ನೋಡ್ಕೋಬೇಕು ನಾವು. ಪೌರ ಕಾರ್ಮಿಕರ ಆರೋಗ್ಯನೂ ನಮಗೆ ಇಂಪಾರ್ಟೆಂಟು. ನೋಡಿರ್ಬೇಕು, ಹಿಂದೆ ಜನ ಏನಾರು ಒಂದು ಕೆಲಸ ಮಾಡಿಸ್ಬೇಕು ಅಂದ್ರೆ ಚರಂಡಿ ಇಳಿಸ್ತಿರ್ಲಿಲ್ಲ ಅವ್ರನ್ನ, ಗೊತ್ತಾ? ಅವ್ರಿಗೆ ಒಂದು ಉದ್ದೊಂದು ಕೋಲ್ ಕೊಡೋರು, ಅವ್ರಿಗೆ ಒಂದು ಉದ್ದೊಂದೊಂದು ಸಲಾಕೆ ಕೊಡೋರು, ಅವನ ಕೈಯಲ್ಲಿ ಕಸ ಮುಟ್ಲಿಲ್ದಂಗೆ ಮಾಡ್ತಿದ್ರು ಜನ. ಈಗ ಆ ಫೀಲಿಂಗ್ ಇಟ್ಕೊಂಡು ಅವ್ರನ್ನ ಕೆಲಸಕ್ಕೆ ತಗೋಬೇಕು ನಾವು. ಏನೋ ಕೆಲಸಕ್ಕೆ ಕರಬೇಕಾದ್ರೆ ಅವ್ರಿಗೆಲ್ಲ ಸೇಫ್ಟಿ ಮೆಜರ್ಸ್ ಕೊಡಬೇಕು, ಅವರಿಗೆ ಮಾಸ್ಕ್ ಕೊಡಬೇಕು, ಅವರಿಗೆ ಒಳ್ಳೆ ಗ್ಲೌಸ್ ಕೊಡಬೇಕು, ಶೂಸ್ ಕೊಡಬೇಕು, ಒಳ್ಳೆ ಯೂನಿಫಾರ್ಮ್ ಕೊಡಬೇಕು, ಅದು ಒಗೆಯಕ್ಕೆ ಸೋಪ್ ಕೊಡಬೇಕು. ಸೋಪ್ ತಾಳಕ್ಕಾಗ್ತಾ ಇಲ್ಲ ಇವತ್ತು ಅವ್ರು ಬಡವರಿಗೆ, ಕೊಳೆ ಬಟ್ಟೆ ಹಾಕೊಂಡು ಓಡಾಡ್ತಿರ್ತಾರೆ ಅವರು. ಸೊ ಹಾಗಾಗಿ ನಗರಸಭೆಯವರು ಸ್ವಲ್ಪ ನೋಡಿ, ಟ್ಯಾಕ್ಸ್ ಏನು ಕಮ್ಮಿ ಆಗಿಲ್ಲ. ನಾನು ನೋಡಿದಂಗೆ ಟ್ಯಾಕ್ಸ್ ಏನು ಕಮ್ಮಿ ಆಗಿಲ್ಲ, ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ. 18,000 ಕಟ್ತಾ ಇದ್ದಾನೆ, ಇವತ್ತು 30,000 ಕಟ್ತಾ ಇದ್ದಾನೆ. ಅದರಲ್ಲೇನು ಚೌಕಾಸಿ ಇಲ್ಲ. ನಗರಸಭೆಯವರು ಶ್ರೀಮಂತರ ಹತ್ರ ಮತ್ತೆ ಮನೆಯವರ ಹತ್ರ, ಜಮೀನಿರ ಹತ್ರ ಚೆನ್ನಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದೆ. ಹಾಗೆ ಇವ್ರಿಗೂ ಕೊಡಬೇಕು, ನಾವು ಸಂಬಳ ಕೊಡ್ಬೇಕಾದ್ರೆ ನಾವು ಭಾಳ ಹಿಂದೆ ಹೊಡಿಬಾರ್ದು. ನೀವು ನೋಡಿರ್ಬೋದು, ನನಗೆ ಗೊತ್ತಿರಂಗೆ ಪುರಸಭೆಯಲ್ಲಿ ಕೆಲಸ ಮಾಡ್ತಾ ಇರೋರು ಯಾರೂ ಸಹ ಇಲ್ಲಿವರೆಗೂ ಕಾರ್ ತಗೊಂಡಿಲ್ಲ. ಏನೋ 2 ವೀಲರ್ಸ್ ಈಗ ತಗೊಂಡಿದ್ದಾರೆ, ಈಗ ಸದ್ಯ 2 ವೀಲರ್ಸ್ ತಗೊಂಡಿದ್ದಾರೆ ಅಷ್ಟೇ ಅವರು. ನಾವು ನೋಡಿರ್ಬೋದು 2-2 ಲಕ್ಷ 3-3 ಲಕ್ಷ ತಗೊಂಡು ದೊಡ್ಡ ಕಾರ್ ತಗೊಂಡು ಓಡಾಡ್ತಾ ಇದ್ವಿ. ಯಾಕೆಂದ್ರೆ ಅವರು ನಮ್ಮ ಜೊತೆ ಬರೋದು ಬೇಡವೆ? ಅವರು ಡಾಕ್ಟರ್ಗಿಂತ ಹೆಚ್ಚು ಅಂತ ನಾವು ಅನ್ಕೊಳ್ಳೋದು ಬೇಡವೆ? ಅನ್ಕೊಂಡು ನಾವು ಆ್ಯಕ್ಚುಲಿ ಈ ಮುಷ್ಕರ ನಡೀತಾ ಇದೆ, ಅದಕ್ಕೆ ನಾವು ನಮ್ಮ ಕಡೆಯಿಂದ ಬಿಸಿ ಸುದ್ದಿ ಮತ್ತು ಚಾನಲಿಂದ ಮತ್ತು ಎಲ್ಲ ಸಾರ್ವಜನಿಕರ ಪರವಾಗಿ ನಾವು ಎಲ್ಲ ಜನಪ್ರತಿನಿಧಿಗಳನ್ನ ಮತ್ತು ನಗರಸಭೆಯವ್ರನ್ನ ಮತ್ತು ಮುನ್ಸಿಪಾಲ್ಟಿಯವ್ರನ್ನ ಮತ್ತು ಇವ್ರನ್ನ ಕಮಿಷನರ್ನೂ ಸಹ ನಾನು ಬೇಡ್ಕೊಳ್ಳೋದೇನೆಂದರೆ, ಅವ್ರ ಬೇಡಿಕೆಗಳನ್ನ ಈಡೇರಿಸಿ, ಅವು ನ್ಯಾಯಬದ್ಧವಾಗಿದ್ದಾವೆ ಅಂತ ಗೊತ್ತಾಗುತ್ತೆ ನಮಗೆ. ಗಾಂಧೀಜಿಯವರು ಆ ಟೈಮಲ್ಲೆಲ್ಲ ಹೋರಾಟ ಮಾಡ್ತಿದ್ದಾಗ ಕಾರ್ಮಿಕರ ಜೊತೆ ಕೂತ್ಕೊಂಡು ಹೋರಾಟ ಮಾಡಾರಂತೆ. 33% ಜಾಸ್ತಿ ಮಾಡಿ ಅಂದಾಗ ಗಾಂಧೀಜಿಯವರು ಮಾತುಕತೆ ಆಡಿ 22% ಜಾಸ್ತಿ ಮಾಡಿ ಅಂತ ಹೋರಾಟಕ್ಕೆ ನಿಂತ್ಕೊಂತಾರೆ. ಅವಾಗ 22% ಮಾಡಲ್ಲ ಅಂತ ಹಠ ಮಾಡಿದಾಗ ಗಾಂಧೀಜಿ ಉಪವಾಸ ಕೂತ್ಕೊಂತಾರೆ. ಯಾಕೆ? ಬಡವರಿಗೆ ಕೊಡಿ, ಅವ್ರ ಕಷ್ಟ ಇದೆ ಅಂತೇಳಿ. ಅಂಥ ಮಹಾತ್ಮರು ಇವತ್ತು ನಮಗಿಲ್ಲ.
ಇವತ್ತು ನಗರಸಭೆಯವ್ರ ಜೊತೆ ಕೂತ್ಕೊಂಡು ಹೋರಾಟ ಮಾಡೋ ಅಂತ ಮುಖಂಡರು ಬೇಕಾಗಿದೆ ನಮಗೆ. ಅವ್ರದ್ದು ಬೇಗ ಪರಿಹರಿಸ್ಬೇಕು. ಅವರಾಗಿ ಹೋರಾಟ ಮಾಡಿದ್ರೆ ಹಿಂಗೆ ಒಂದು 4 ದಿವಸ ಮತ್ತೊಂದು ಎಳ್ಕೊಂಡು ಹೋಗ್ಬಿಡುತ್ತೆ. ಇಲ್ಲಿ ಊರು ತುಂಬ ಕಸದ ರಾಶಿ ಕೂತಿದೆ. ಎಲ್ಲ ಸಾರ್ವಜನಿಕರು ಕೇಳ್ತಾ ಇದ್ದಾರೆ, 5 ದಿವಸದಿಂದ ಮನೆ ಕಸ ಹೆಂಗೆ ಇಟ್ಕೊಳಕ್ಕಾಗುತ್ತೆ ಸರ್, ಅದನ್ನ ಎಲ್ಲಿಗೆ ಎಸಿಬೇಕು ನಾವೀಗ ಅಂತ ಕೇಳ್ತಾ ಇದ್ದಾರೆ ಅವರು. ರಸ್ತೆ ಪಕ್ಕ ಧೈರ್ಯವಾಗಿ ಎಸಿಯಕ್ಕೆ ಆಗ್ತಾ ಇಲ್ಲ ಅವರಿಗೆ. ದಿವಸ ಗಾಡಿನಲ್ಲಿ ಹಾಕಿ ರೂಢಿ ಆಗಿರೋರು ರಸ್ತೆ ಪಕ್ಕ ಹೆಂಗೆ ಎಸಿಬೇಕೀಗ? ಅವ್ರಿಗೂ ಬೇಜಾರಾಗ್ತಾ ಇದೆ. ಕೆಲವರಂತೂ ರಾತ್ರಿ ಹೊತ್ತು ಹೋಗಿ ಗೊತ್ತಿಲ್ಲದಂಗೆ ಎಷ್ಟು ಬರ್ತಾ ಇದ್ದಾರೆ. ಏನ್ ಮಾಡ್ಬೇಕು ಸರ್ ಈಗ ಮತ್ತೆ ನಾವು ಅಂತ. ಯಾಕಂದ್ರೆ ಜನರು ಮಾತ್ರ ಅಧಿಕಾರಿಗಳು ಕೇಳ್ತಾ ಇಲ್ಲ, ಅಧಿಕಾರಿಗಳು ಅವ್ರಿಗೆ ಸಂಬಳ ಕೊಡಲ್ಲ, ಅವರು ಹೋರಾಟ ನಿಲ್ಸಲ್ಲ. ಇದು ವ್ಯವಸ್ಥೆ ಕೆಟ್ಟು ನಮಗೆ ಮತ್ತೆ ಕೊರೋನಾ ಬಂದು ಮತ್ತೆ ಅವ್ಯವಸ್ಥೆ ಆಗಿ ಮತ್ತೆ ಆಸ್ಪತ್ರೆಗಳಿಗೆ ಜನ ಲಿಸ್ಟ್ ಹಚ್ಕೊಂಡು ರೋಗಿಗಳಾಗಿ ನಿಂತ್ಕೊಂತಾರೆ. ಹಾಗಾಗಿ ನಾನು ಎಲ್ಲ ಮತ್ತೆ ಕಸ ಹಾಕೋರ್ಗು ನಾನು ಅದನ್ನೇ ಕೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲೆಲ್ಲೋ ಕಸ ಎಸಿಬೇಡಿ, ಒಂದ್ ಕಡೆ ಹಾಕ್ರಿ. ಇದು ಮುಷ್ಕರ ಮುಗಿಯುತ್ತೆ ಸದ್ಯದಲ್ಲೇ, ನಾವು ದೇವ್ರ ದಯೆಯಿಂದ ಬೇಗ ಮುಗಿಲಿ ಅಂತ ಆಶಿಸ್ತಾ ಇದೀವಿ. ಮುಗಿದ ತಕ್ಷಣ ಅದು ಎತ್ಕೊಂಡು ಹೋಗಂಗೆ ಅನುಕೂಲ ಆಗಿರ್ಲಿ. ಎಲ್ಲ ಕಡೆ ಚದುರಿಸ್ಬೇಡ್ರಿ, ರೋಡಲ್ಲಿ ಎಲ್ಲಿ ಬೇಕಲ್ಲಿ ಕಸ ಎಸಿಬೇಡ್ರಿ, ಒಂದ್ ಕಡೆ ಗುಡ್ಡೆ ಹಾಕ್ರಿ. ಬರೋ ತನಕ ಅವ್ರು ಸಂಕಷ್ಟದಲ್ಲಿ ಇದ್ದಾರೆ ಅವರಿಗೆ ಜನ. ಹಾಗಾಗಿ ನಾವು ಸ್ವಲ್ಪ ಕೋಆಪರೇಟ್ ಮಾಡಬೇಕು. ಸಾರ್ವಜನಿಕರು ಎಲ್ಲಿ ಬೇಕಲ್ಲಿ ಕಸ ಎಸಿಬೇಡಿ. ತುಂಬಾ ಕಡೆ ನೋಡಿರ್ಬೋದು, ಹೈವೇ ಪಕ್ಕ ಎಲ್ಲ ಕಾರಲ್ಲಿ ತಗೊಂಬಂದು ಹಿಂಗೆ ಎಸಿತಾರೆ, ಚರಂಡಿಗೆ ಎಸಿತಾರೆ, ಓದಿರೋ ವಿದ್ಯಾವಂತರೇ ಎಸಿತಾ ಇದ್ದಾರೆ. ಇದು ನಿಜವಾದ ಅಸಹ್ಯಕರವಾದ ಕೆಲಸ. ಮೊನ್ನೆ ಒಬ್ರು ಯಾರೋ ಅಲ್ಲಿ ಒಂದು ಇದ್ರ ಹತ್ರ ಟೀಚರ್ಸ್ ಕಾಲೋನಿ ಹತ್ರ ಒಂದು ರಸ್ತೆನಲ್ಲಿ ಕಸ ಹೊಡಿತಾರೆ ಹೆಣ್ಮಕ್ಳಿಗೆ, ನಿಮಗೆ ಸಂಬಳ ಕೊಟ್ಟಿರೋದೇ ಕಸ ಹೊಡಿಯೋಕೆ ಅಂತ ಹೋದ್ರಂತೆ. ದಯವಿಟ್ಟು ಆ ಥರ ಮಾತಾಡಬೇಡಿ. ಅವರಿಬ್ಬರು ಭಾಳ ಬೇಜಾರು ಮಾಡ್ಕೊಂಡ್ರು. ಏನು ಸರ್ ಕಸ ಹೊಡಿಯೋಕೆ ನೀವು ಇರೋದು, ಸಂಬಳ ಕೊಟ್ಟಿದ್ವಿ ಕಸ ಹೊಡೀರಿ, ಅದಕ್ಕೆ ನಾವು ತಂದಿಲ್ಲಿ ಎಸಿತೀವಿ ಅಂತ ಅಂದೋಗ್ತಾರಲ್ಲ ಸರ್ ಅಂತ. ಅದಕ್ಕೆ ನಾವು ಪುರಸಭೆ ಕಾರ್ಮಿಕರುಗಳಿಗೆ ತುಂಬ ಗೌರವ ಕೊಡಬೇಕು. ಒಬ್ಬ ಡಾಕ್ಟರ್ ಜೊತೆ ಹಂಗೆ ಮಾತಾಡ್ತೀವ ನಾವು? ಮಾತಾಡಲ್ಲ. ಡಾಕ್ಟರ್ ಬಂದರೆ ನಮಸ್ಕಾರ ಸರ್ ಅಂತೀವಿ, ಎದ್ದು ನಿಂತ್ಕೊಂಡು ಸಲಾಮ್ ಹೊಡಿತೀವಿ. ಕಸ ಹೊಡೆಯರು ಬಂದಾಗೂ ಸಹ ನಮಸ್ಕಾರ ಸರ್ ಅನ್ಬೇಕು ನಾವು, ಅವ್ರಿಗೆ ಎದ್ದು ನಿಂತು ಸಲಾಮ್ ಹೊಡಿಬೇಕು ನಾವು. ಅಂತ ಒಂದು ಸಮಾಜವನ್ನು ನಾವು ಕಟ್ಕೋಬೇಕೀಗ. ಯಾಕಂದ್ರೆ ಅವರು ನಮಗೆ ಡಾಕ್ಟರ್ ಥರನೇ, ತಾಯಿ ಥರನೇ. ತಾಯಿ ನಮ್ಗೆ ಎಷ್ಟು ಸೇವೆ ಮಾಡ್ತಾಳೋ ಹಂಗೆ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ಸಮಸ್ಯೆ ಬಗೆಯಿರಲಿ ಅಂತ ನಾವು ಬೇಡ್ಕೊಂತ ಇದ್ದೀವಿ. ದಯವಿಟ್ಟು ಕಸನ ಎಲ್ಲಿ ಬೇಕಲ್ಲಿ ಎಸಿಬೇಡಿ. ಅದ್ರ ಆಮೇಲೆ ಮತ್ತೆ ಹೊಂಡಗಳನ್ನ ತೋರಿಸಿದ್ದೀವಿ ನಾವು, ಹೊಂಡಗಳಿಗೆಲ್ಲ ಕಸ ಎಸಿಬೇಡಿ ದಯವಿಟ್ಟು. ಅದು ನೀರು ಕುಡಿಯೋ ನೀರಿನ ಇದು. ಸೊ ಈ ಎಲ್ಲ ಕೆಲಸಗಳನ್ನ ನಾವು ಇದರಲ್ಲಿ ಯಾವತ್ತು ಇದರಲ್ಲಿ ಈ ಚಾನಲಲ್ಲಿ ಇದನ್ನು ಭಾಳ ಅರ್ಜೆಂಟಾಗಿ ತಗೊಂಡಿದ್ದೀವಿ ನಾವು ಇದನ್ನ. ಯಾಕಂದ್ರೆ ಅಲ್ಲಿ ಮುಷ್ಕರ ನಡೀತಾ ಇದೆ. ಅಧಿಕಾರಿಗಳು ಬೇಗ ಈ ದೃಶ್ಯವನ್ನ ನೋಡಿ, ಈ ಸಂದರ್ಶನವನ್ನ ನೋಡಿ ಮನ ಪರಿವರ್ತನೆ ಮಾಡ್ಕೊಂಡು ಅವ್ರದ್ದು ಏನು ಬೇಡಿಕೆ ಇದೆ ದಯವಿಟ್ಟು ನೀಡ್ರಿ. ಒಂದು ಸ್ವಲ್ಪ ಕೈ ಚಾಚಿ ಕೊಡಿ, ಏನಾಗಲ್ಲ, ಏನು ಲಾಸ್ ಆಗಲ್ಲ. ಸ್ವಲ್ಪ ಜಾಸ್ತಿ ಕೊಟ್ರೆ ನೀವು ನೋಡಿರ್ಬೋದು, ಕಂಪ್ಯೂಟರ್ ಇಂಜಿನಿಯರ್ಸ್ಗಳಿಗೆ ಕೋಟಿಗಟ್ಟಲೆ ಸಂಬಳ ಕೊಡ್ತಾ ಇದ್ದಾರೆ. ಅವ್ರು ಬೇಡ ಅಂತಾರೆ, ಕೋಟಿಗಟ್ಟಲೆ ಸಂಬಳ ಇವ್ರು ಕೊಡ್ತಾ ಇದ್ದಾರೆ. ಕೋಟಿಗಟ್ಟಲೆ ಕೆಲವರು ತಗೊಳಕ್ಕಾದನ್ನು ಬಳಸ್ಲಕ್ಕಾಗದಲ್ಲ ಹಂಗೆ ಬಿಸಾಡ್ತಾ ಇದ್ದಾರೆ ದುಡ್ಡನ್ನ. ಅದಕ್ಕೆ ಕೇಳಿದವರಿಗೆ ಕೊಡಿ, ರಸ್ತವರಿಗೆ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಇದು ಕಾರ್ಯಕ್ರಮ ಯಶಸ್ವಿಯಾಗಿ, ಅವ್ರದ್ದು ಹೋರಾಟನ ಯಶಸ್ವಿಯಾಗಿ ಮುಗಿಲಿ ಶಾಂತವಾಗಿ ಅಂತೇಳಿ ಬೇಡ್ಕೊಂಡು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.